ಇಲ್ಲಿ ಬೇರೆ ಯಾರು ಬಂದು ಕುಣಿಯೋ ಆಗಿಲ್ಲ. ಪಾನ್ಕ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಅಂತ ಕುಡಿಯಕ್ಕಾಗತ್ತೆ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಮ್ಮಮ್ಮ ಬೆಳಗ್ಗೆ ಎಲ್ಗೋ ಹೋಗ್ತಾ ಇದಾರೆ. ಅಕ್ಕ ಎಲ್ಗೋ ಹೋಯ್ತಿದ್ಯಾ? ಅಗ್ಗುಷ್ಟಕ ಏನ್ ಅಗ್ಗುಷ್ಟಕ ಅಂದ್ರ ರಾತ್ರಿ 8 ಗಂಟೆಗೆ ಬೆಂಕಿ ಹಾಕಿ ಬೆಳಗಾನ ಕುಣಿದು ಅಲ್ಲಿ ಉರ್ಗಣ್ಣಮ್ಮ ದೇವಸ್ಥಾನ ಅವರು ಇವಾಗ ಮೆರವಣಿಗೆ ಅದು 10 ಗಂಟೆ ಮೆರವಣಿಗೆ ಮಾಡ್ತಾರ. ಅದಕ್ಕ ಪೂಜೆ ಮಾಡಿಸ್ಕೊಂಡ್ ಬರ್ತಾವ. ಯಾರ್ಯಾರು ಹೋಯ್ತಿದ್ದೀರಾ? ಅಪ್ಪ ನಾನು ಪೃಥ್ವಿ ಹೋಯ್ತಾವ. ಹಂಗ ಚೆನ್ನಾಗಿ ಪೂಜೆ ಮಾಡಿಸ್ಕೊ ಆಯ್ತು. ನಮ್ಮ ಅಪ್ಪ ಮತ್ತೆ ನಮ್ಮಮ್ಮ ಹೋಗ್ತಾ ಇದಾರೆ ಎಕ್ಸೆಲ್ ಅಲ್ಲಿ. ನಮ್ಮೂರಲ್ಲಿ ಮಹದೇಶ್ವರ ಕೊಂಡ ಇರೋದ್ರಿಂದ ನೋಡಿ ನಮ್ಗೆ ಊರಿಗೆ ಸೇರಿದಂತ ಮರಗಳಿದೆ, ಅದನ್ನ ಮಾರ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ ಬೇಕು, ಅದಕ್ಕೋಸ್ಕರ. ನಮ್ಮೂರಿನ ಕೊಡುಗೆ ಜಮೀನು ಅಂತ ಇದೆ, ಅಲ್ಲಿ ಮರಗಳಿದೆ ನೋಡಿ. ಇಲ್ಲಿ ಈ ಕಡೆಯಿಂದ ಅಲ್ಲಿ ತನಕನೂ ಇದೆ. ಆ ಮರಗಳನ್ನ ಮಾರ್ತಾ ಇರೋದು ಇವಾಗ. ನಮ್ಮ ಯಜಮಾನ್ರು 1 ಲಕ್ಷ ರೂಪಾಯಿ ಕೇಳಿದ್ದಾರೆ ಮರಗಳಿಗೆ. ಈಗ ಸಾಹೇಬ್ರ ನೀವು ತೂಕವಾಗಿ ಹಿಂಗೆಲ್ಲ ಹಿಂಗ್ ತರ್ಕತ್ತೀವಿ ಅಂದ್ರೆ ಹಿಂಗೆಲ್ಲ ನಮ್ಮ ಐಕ್ ಅವ್ರ ನಮ್ ಗೌಡ್ರುಗಳವ್ರ ಹಿಂಗೆಲ್ಲ ಹಿಂಗ್ ತರ್ಕಳಿ ಅಂತಾರೆ ಹೇಳಿ. ವ್ಯಾಪಾರ ಮಾಡ್ಕೊಳ್ಳಿ. ಈಗ ಅತ್ತಗೆ ಮೈ ವ್ಯಾಪಾರ ಮಾಡ ಬರ್ರಿ. ಈಗ ಅವ್ರೇನ ಮಾಡ್ಕೊಳ್ಳಿ. ಈಗ ಇನ್ನೊಂದಪ್ಪ, ಈಗ ನಮ್ಗ ನೀವ್ ಹೇಳ್ಬಿಟ್ಟು ಸಾಹೇಬ್ರ ಈಗ ಅದ್ರ ಸಾಹೇಬ್ರ ಅವ್ರ ಮಾಡ್ಕೊಳ್ಳಿ. ನಮ್ಗೆ ಅವಕತ್ತ ಬಿಟ್ಟಕಿ ನಾವು ಅವೆಲ್ಲ ಹಂಗಲ್ಲನೆ ನಿಮ್ಗ ಬೇಜಾರಾದ್ರೆ ಬೇಡ. ಸಾಹೇಬ್ರು ಗುಟ್ಟಾಗಿ ಹೋಗಿ ಕರ್ಕೊಂಡ್ ಮಾತಾಡ್ತಾ ಇದಾರೆ ನಮ್ಮೂರಿನ ಯಜಮಾನ್ರನ್ನ. ಸಾಹೇಬ್ರ ಇಲ್ಲಿ ಏನ್ ಗೊತ್ತಾ, ಏನಾಯ್ತು ಎಲ್ಲ ಮುಕ್ತವಾಗಿ ಮಾತಾಡ್ಬಿಡಿ. ಅಲ್ಲಿ 30,000 ರೂಪಾಯಿಗೆ ಎಷ್ಟು ಮರ ಕೊಟ್ರ? ಖರ್ಚು ಎಲ್ಲದೂ ಇದ್ದೇ ಇರ್ತದೆ. 30,000 ರೂಪಾಯಿ ಇಲ್ಲಿ 30,000ಕ್ಕೆ 2 ಮರ, ಇದೊಂದ್ ಮರನೇ ಹೊಂಟೋಗ್ಬಿಡುತ್ತಲ್ಲ. ಏನಾದ್ರೆ ದೇವಸ್ಥಾನಕ್ಕೆ ಕೇಳ್ತೀವಿ ಅನ್ಬಿಟ್ಟು ಇಷ್ಟೊಂದು ಕಡಿಮೆ ಹೇಳೋದ ಹೇಳಿ ನೀವು. ನಮ್ಮ ಈ ಸಾಹೇಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 30,000 ಕೇಳ್ತಾ ಇದಾರೆ ಒಂದು 10-15 ಮರಗಳನ್ನ. ಅದಕ್ಕೆ ನಮ್ಮ ಯಜಮಾನ್ರುಗಳು ಏನಂತಿದ್ದಾರೆ, ನೀನೇ ಸಟ್ಟಿ ನಾವು ಹೋಗು ಅಂತ ಹೇಳ್ತಾ ಇದಾರೆ. ಇದು ಮರ ಕೆಲ್ಸ ಬರ ಪದಾರ್ಥ ಅಲ್ಲ. ಕೆಲ್ಸ ಪದಾರ್ಥ ಯಾವ್ದು ಗೊತ್ತಾ? ಈಗ ಬೇರೆ ಮರ ಇರ್ತವೆ, ಸಾಗೋನಿ ಮರ, ಅರ್ಗ್ಲಾಸ್ ಕೆಲ್ಸ ಪದಾರ್ಥ, ಇದೆಲ್ಲ ಸಹಜ ಹೊಡೆಯೋದು ಆಯ್ತಾ. ಇದು ಗ್ಯಾರಂಟಿ ಇಲ್ಲ ಪದಾರ್ಥ ಇದಕ್ಕೆ. ನೀರ್ ಹಿಡಿದೆ ಹೇಳಕ್ಕಾಗಲ್ಲ. ದೊಡ್ಡ ಶಿವ 50,000 ರೂಪಾಯಿ ಕೊಡ್ತೀವಿ. ಹೋಗು ಇಡ್ಕ ಸಾಹೇಬ್ರ, ಇಡ್ಕ ಸಾಹೇಬ್ರ. ನಮ್ಮ ಬುಡಕನ ಮರ ಮಾರಿದ್ ನಾ ಎಡವಟ್ ಮಾಡಾಕ್ ಕೊಟ್ಟಿನ ಅವತ್ತೇ ಮಾರ್ಬಿಡ್ತಿದ್ನ. ಅವತ್ತೇ ಮಾರ್ಬಿಡ್ತಿದ್ನ. 50,000 ಕೇಳ್ತಾರ ಕಣ. ನೋಡಿ ಇವು 2 ಸ್ವಾಮಿಗಳು ಇನ್ನೂ ಕೊಟ್ಗಳಪ್ಪ ವಾಲೆ ಅಂದ್ರು. ನೋಡಿ ಇಲ್ಲೊಬ್ರು ಯಜಮಾನ್ರು ಬರ್ತಾ ಇದಾರೆ. ಈಗ ನಿಮ್ಗೆ ಆದ್ರ ತಕ್ಕನಿ ಆಗದೆ ಇದ್ದೆ 70,000 ರೂಪಾಯಿ ಮರ ತಕ್ಕಂದ್ರೆ ಇದನ್ನ ಮಾತಾಡಿವ. 70,000 ರೂಪಾಯಿಗೆ ಒಪ್ಲಿಲ್ಲ, ಅದಕ್ಕೋಸ್ಕರ ಅಮೌಂಟ್ ನ ವಾಪಸ್ ಕೊಡ್ತಾ ಇದಾರೆ. ಏನಮ್ಮೋ ಇಷ್ಟು ಕಡಿಮೆ ಕೇಳ್ತಾರಲ್ಲ ಇವರು. 30,000 ಮರ ಕೊಡ್ಬೋದು ಅಂತ ನೀನು 30,000 ಮರ ಕೊಡ್ಬೋದು. 30,000 ಮರ ಕೊಡ್ಬೋದು ಹೇಳು. ಮತ್ತೆ ನೀನು 35 ಮರ ಕೊಡ್ಬೋದಾ? ಮಾಡ್ತೀನಿ ಸಾಹೇಬ್ರ, ನಿಮ್ಮ ನಾನು ಅದು ಲೆಕ್ಕ ಬೇಡ ಹಾಗಾರ ಮಾಡಿ. ಇವ್ರೆ ಅವರೆಲ್ಲ ಮಾತಾಡ್ತಾರೆ, ಹೋಗಮ್ಮ ಮಾತಾಡಮ್ಮ. ಕೊನ ಮಾತು ನಿಮ್ ಕರೆಕ್ಟ್ ಆಗಿ ಕೇಳೋ, ನಾ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನೀ ಕರೆಕ್ಟ್ ಆಗಿ ನೀ ಕೇಳೋ, ನೀ ಕೇಳ್ಬೇಕು ಸಾಹೇಬ್ರ. ಈಗ ನಾನು ಹೇಳತ್ತೇನೆ ಕೇಳೋ. ಈಗ ನೀನು ಕರೆಕ್ಟ್ ಆಗಿ ಕೇಳ್ಬಿಟ್ರ ನಮ್ಮ ಈ ನಂಜುಂಡಪ್ಪ ನೀವ್ರವ್ರು ಇಷ್ಟ ಈಸ್ಕಪ್ಪಾಜಿ ಅಂತಾರ ದುಡ್ಡು ಇಸ್ಕತ್ತೀನಿ ನಾನು. ಇಲ್ಲ ನೀವ್ ಹೇಳ್ಬೇಕು. ನೀನ್ ತೂಕ 80,000 ಕೊಡಿ ಸಾಹೇಬ್ರ. ಮಾತ್ಬೇಡಿ, 80,000 ಕೊಡಿ ಹೋಗಿ. 80,000 ಕೊಡಿ ಹೋಗಿ.
ಸುಮ್ನೆ ಯಾಕ ಅಣ್ಣ ಬೇಜಾರ್ ಅಣ್ಣ ಇಲ್ಲ ಅಣ್ಣ ಬೇಜಾರ್ ಯಾಕೆ ಸುಮ್ನ ಮತ್ತಿ ಮರ ಅವ್ರೇ ದೇವ್ರ ಬತ್ತ ಪೂಜೆ ಮಾಡೋರು ದೇವ್ರು ಅವರು ಈಗ ಆಯ್ತು ಸುಮ್ಗಿರಿ ಬಿಡಿ ಇರೇ ಇರೇ ಹೋಗೋ ಸಾಹೇಬ್ರ ತಿನ್ ಮಾರಾಟ ಮಾಡ್ತೀನಿ ನಾ ಮರ ಗಂಡಾಗೋಯ್ತು ತಿನ್ ಮಾರಾಟ ಮರ ಹಾಕ್ಕೊಡ್ತೀನಿ ಸಾಹೇಬ್ರ ನೀ 50 ಮರ ಕೊಡಲ್ಲ ನೀ 40ಕ್ಕೆ 50 ಕೊಡಲ್ಲ ಅದೇ ನಮ್ಮ ಮಾತೆ ಕೇಳಿ ಮರ ನನಗ್ ಈ ಗೊತ್ತದ ಯಜಮಾನ್ರು 65 ಹೇಳವ್ರೆ ಇವ್ರು ನೋಡ್ರಿ 60 ಹೇಳ್ತಿರಲ್ಲ ನೀವು ಬಾಯ್ 65 ಕೊಟ್ಬಿಡಿ ಅವ್ರು ಹೇಳ್ರಂಗೆ ಯಜಮಾನ್ರು ಹೇಳ್ರಂಗೆ ಮಾದಪ್ಪ ನಿಮ್ಗೆ ಒಳ್ಳೇದ್ ಮಾಡಿ ಮಡಿಕಳಿ ಹೋಗಿ ಮಾದಪ್ಪ ಹೇಳಪ್ಪ 62 ಒಂದ್ ಮಾತು ಈಗ ನಾ ಹೇಳ್ಕೊಂಡ್ ಕೇಳೋ ಈಗ ನಿಮ್ಗೆ ಅದು 2000 ಬಿಡ್ತಿದೆ ಅಂತ ತಿಳ್ಕೊ ಮಾದಪ್ಪ ನಿಮ್ಗೆ ಒಳ್ಳೇದ್ ಮಾಡಿ 65,000 ಕೊಡ್ಬಿಡಿ ಇಲ್ಲ ನಿಮ್ಗೆ ಮಕ್ಕಮ್ಮರಿ ಸಾಹೇಬ್ರ ಈಗ ಮಕ್ಕಮ್ಮರಿ ಒಳ್ಳೇದಾಲಿ 65,000 ಕೊಟ್ಬಿಡಿ 5,000 ಕೊಟ್ಬಿಡಿ ನಿಮ್ಗೆ ಒಳ್ಳೇದಾಲಿ ಇದೇ ಮರ ಇಲ್ಲಿ ಬಿಟ್ಟಿದ್ರೆ ಜಾಸ್ತಿ ಇದೆಲ್ಲ ಕೆಳಗೆ ಬೀಳೋದು ಕಾಸು ಮರ ಕೆಳಗೆ ಬೀಳೋದು ಮೇಲೆ ಬರಲ್ಲ 60,000 ರೂಪಾಯಿ ವಾಗ್ಲಿ ನಿಮ್ಗೂ ಪಾಪ ಖರ್ಚದ ಜೈ आओ जा गुगोत पे ओए ಯಾತಿಕೆ जाओ जा आओ या ಆಗ ನೋಡಿ ಅದೇ ಪರಿ ಖಾಲಿ ಮಾತಿನಿಂದ ಅದು ಯಾತಿಕೆಪ್ಪ ನೀ ಕಡಿಮೆ ಹೇಳ್ಬಿಟ್ಟಕ್ಕಮ್ಮ ನೀನು 65 ಕೊನೆಗೂ ನಮ್ಮೂರಲ್ಲಿ ಇರುವಂತ ಕೊಡಗಿ ಜಮೀನಲ್ಲಿ ಇರುವಂತ ಮರಗಳಿದ್ವಲ್ಲ ಅವು 62,000 ರೂಪಾಯಿಗೆ ಸೇಲ್ ಆಗಿದೆ. ನಾನಿವಾಗ ಹೊರಟಿರೋ ಊರು ಬಂದು ತಲಕಾಡ್ಗೆ ಹೋಗ್ತಾ ಇದ್ದೀನಿ. ತಲಕಾಡಲ್ಲಿ ಇವತ್ತು ಹಬ್ಬ ನಡೀತಿದೆ, ಅಂದರೆ ಉರಿಗಣ್ಣಮ್ಮನ ದೇವಸ್ಥಾನದಲ್ಲಿ ಒಂದು ಅಗ್ಗುಷ್ಟಿಕೆ ಅಂತ ನಡೀತಾ ಇದೆ. ಅದನ್ನು ನಾವು ಈ ಭಾಷೆಯಲ್ಲಿ ಅಗ್ಗುಷ್ಟಿಕೆ ಅಂತ ಹೇಳ್ತೀವಿ, ಇನ್ನೊಂದು ಭಾಷೆಯಲ್ಲಿ ಅಗ್ಗಿಷ್ಟಿಕೆ ಅಂತ ಕರೀತಾರೆ. ಅದಕ್ಕೆ ಇವಾಗ ನಾನು ತುಂಬ ವರ್ಷಗಳಾಗಿದೆ ಅಲ್ಲಿಗೆ ಹೋಗಿ, ಇಲ್ಲಾಂದ್ರೂ ಕೂಡ 4-5 ವರ್ಷಗಳಾಗಿದೆ ಅದನ್ನು ನೋಡಿ. ಇವಾಗ ನಿಮಗೂ ಕೂಡ ತೋರ್ಸೋಕ್ಕೆ ಹೊರಟಿದ್ದೀನಿ. ಅಲ್ಲಿ ತುಂಬಾ ಒಂದು ಪವಾಡ ನಡೀತೆ, ಅದನ್ನು ತೋರ್ಸೋಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ. ಇವಾಗ ನಾನಿವಾಗ ತಲಕಾಡಿಗೆ ಬಂದೆ. ತಲಕಾಡು ಮೇನ್ ಸರ್ಕಲಿಂದ ಟಿ ನರಸೀಪುರಕ್ಕೆ ಹೋಗೋ ರೋಡಲ್ಲಿ ಬಂದರೆ ಸ್ವಲ್ಪ ಮುಂದೆ ಬಂದರೆ ಆವಾಗ ಒಂದು ದೇವಸ್ಥಾನ ಸಿಗುತ್ತೆ. ಅದನ್ನೇ ಶ್ರೀ ಬಂಡರಸಮ್ಮನವರ ದೇವಾಲಯ, ಅಂದರೆ ಇದು ಗ್ರಾಮ ದೇವತೆ ದೇವಾಲಯ. ಶಿವರಾತ್ರಿ ಆದಮೇಲೆ ಈ ಹಬ್ಬನ ಆಚರಿಸ್ತಾರೆ. ಅಜ್ಜಿಯೊಬ್ಬರು ಊದ್ಗಡ್ಡಿ ಇಟ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಗ್ರಾಮಸ್ಥರು ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಬಂದು ಇಲ್ಲಿ. ನಮ್ಮ ತಲಕಾಡಲ್ಲಿ ಹಬ್ಬ ಸ್ಟಾರ್ಟ್ ಆಗೋದಂದರೆ ಮಂಗಳವಾರ, ಮೊನ್ನೆ ಸ್ಟಾರ್ಟ್ ಆಗಿದೆ. ಮಂಗಳವಾರ ಮಡೆ ಅಂತ ಒಯ್ತಾರೆ ಇಲ್ಲೆಲ್ಲ ಬಂದು, ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಮುಂಭಾಗ ಮಡೆಯನ್ನು ಒಯ್ತಾರೆ. ಅದನ್ನು ತೋರಿಸ್ತೀನಿ ಇವಾಗ. ಏನು ನೋಡ್ತಿದ್ದೀರಾ, ಇದು ಮಡೆ ಒಯ್ದಿರೋ ಜಾಗ. ಮಡೆ ಅಂದರೆ ಏನು ಅಂದರೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಬೆಲ್ಲದನ್ನ ರೀತಿ ಮಾಡಿ ಅದನ್ನು ಮನೆಗೆ ತಗೊಂಡೋಗೋದನ್ನೇ ಮಡೆ ಅಂತ ಅಂತಾರೆ. ಎಲ್ಲರೂ ಕೂಡ ನೋಡಿ ತಾತ್ಕಾಲಿಕವಾಗಿ ಈ ಥರ ಒಲೆಗಳನ್ನು ಮಾಡ್ಕೊಂಡಿರೋದು, ಪಕ್ಕದಲ್ಲೇ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಅಗ್ಗಿಷ್ಟಿಕೆ ನಡೀತಿರುವಂಥ ಜಾಗಕ್ಕೆ ಓಡ್ತಾ ಇದ್ದೀನಿ. ಅಗ್ಗಿಷ್ಟಿಕೆ ಏನು ಅಂದರೆ ನೀವು ಕಣ್ಣಾರೆ ನೋಡಬೇಕು, ನಾನು ಹೇಳೋದಲ್ಲ. ತುಂಬಾ ಆಶ್ಚರ್ಯ ಪಡ್ತೀರ ಅದನ್ನು ನೋಡಿದ್ರೆ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಇಲ್ಲಿ ಹುಡುಗರು ನೋಡಿ ಅವರ ಫ್ರೆಂಡ್ಸ್ ಇದೆಲ್ಲ ಫೋಟೋ ತೆಗಿತಾ ಇದ್ದಾರೆ. ಮುಂದೆ ಇರೋದು ಅಗ್ಗಿಷ್ಟಿಕೆ. ಇಲ್ಲಿ ಧೂಪನೆಲ್ಲ ಹಾಕೊಂಡಿದ್ದಾರೆ. ಅಗ್ಗಿಷ್ಟಿಕೆ ಹೋದಾದ್ಮೇಲೆ ನೋಡಿ ಇಲ್ಲಿ ಪಾನಕ ಮತ್ತು ಹೆಸರುಬೇಳೆ ಮತ್ತು ಮಜ್ಜಿಗೆ ಕೊಡ್ತಾ ಇದ್ದಾರೆ. ನಮ್ಮ ಈ ಭಾಗದಲ್ಲಿ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ತುಂಬಾ ಹೆಸರುವಾಸಿ. ಎಲ್ಲ ಹಬ್ಬಗಳಲ್ಲೂ ಕೂಡ ಕೊಡ್ತಾರೆ ನೋಡಿ. ನಾನಿವಾಗ ಮಜ್ಜಿಗೆ ಬಿಡಿಸ್ಕೊಂಡೆ, ಸ್ವಲ್ಪ ಚೆಲ್ಬಿಡ್ತು ಅಲ್ಲಿ. ಗಟ್ಟಿ ಮಜ್ಜಿಗೆ ತುಂಬಾ ಚೆನ್ನಾಗಿದೆ. ಇವಾಗ ಸ್ವಲ್ಪ ಪಾನಕ ಕುಡ್ಕೊಂಡು ಬಂದ್ವಿ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಇವಾಗ ಅಗ್ಗಿಷ್ಟಿಕೆ ನೋಡೋಕ್ಕೆ ಹೋಗೋಣ. ಪಾನಕ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಅಂತ ಕುಡಿಯೋಕ್ಕಾಗುತ್ತೆ, ಸಾಕು. ಒಂದು ಕಡೆ ಕುಡಿದಿದ್ದೀವಿ. ಇವಾಗ ದೇವರ ದರ್ಶನ ಮಾಡೋಣ. ಎಬ್ಬರನ್ನೆಲ್ಲ ಬಡಿತಾ ಇದ್ದಾರೆ.
ಅಗ್ಗಿಷ್ಟಿಕೆ ಅಂದರೆ ನೋಡಿ ಅಲ್ಲಿ ಮಡಕೆ ರೀತಿ ಇದೆಯಲ್ಲ ಅದನ್ನೇ ಅಗ್ಗಿಷ್ಟಿಕೆ. ಅಂದರೆ ತುಂಬಾ ಕಾದಿರುತ್ತೆ ಅದು. ಅಂದರೆ ನೆನ್ನೆ ನೈಟಿಂದನೂ ಕೂಡ ಹಸಿ ಮಡಿಕೆ ಅದು ಕಾದಿರುತ್ತೆ. ಅದನ್ನು ಹೊತ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ. ತುಂಬಾ ಬಿಸಿ ಇರುತ್ತೆ ಅದು. ಇಲ್ಲಿ ಬೇರೆ ಯಾರು ಬಂದು ಕುಣಿಯೋ ಆಗಿಲ್ಲ. ಅವರ ಊರವ್ರು ಇರ್ತಾರಲ್ಲ ಅವ್ರು ಮಾತ್ರ ಕುಣಿಯೋಕ್ಕೆ ಇಲ್ಲಿ ಆದ್ಯತೆ ಇರೋದು, ಬೇರೆಯವರಿಗೆ ಆದ್ಯತೆ ಇಲ್ಲ. ಇಲ್ಲಿ ಹಳೆ ಕಾಲದ ಪಂಜು ಅಂತ ಇದೆ, ಅದನ್ನು ಕೂಡ ಉರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ದೇವರ ಮುಂದೆ. ಬಿಸಿ ಅನ್ನೋದೇ ದೇವ್ರು ಇವ್ರಿಗೆ ಕೊಡಲ್ಲ, ತುಂಬಾನೇ ತಳ್ತಾ ಇದ್ದಾರೆ. ಅಂದರೆ ಹತ್ತತ್ರ ಬರ್ತಾ ಇದ್ದಾರೆ ದೇವ್ರು ಕೇಳೋದಕ್ಕೆ. ನೋಡಿ ಈ ಥರ ಇದೆ. ಎಬ್ಬರಗಳು ಇದನ್ನ ಬಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ. ಇಲ್ಲೊಬ್ರು ಹುಡುಗರು ಕಾಲ್ಗೆ ಗೆಜ್ಜೆ ಹಾಕೊಂಡು ಕುಣಿತಾ ಇದ್ದಾರೆ. ಅಣ್ಣ ತಮ್ಮದಿರು ಅನ್ಸುತ್ತೆ, ಒಂದೇ ಥರ ಬಟ್ಟೆ ಹಾಕಿದ್ದಾರೆ. ನೋಡಿ ಯಾವ ಥರ ಸ್ಟೆಪ್ ಹಾಕ್ತಿದ್ದಾರೆ ಎಲ್ಲರೂ ಕೂಡ. ಇದನ್ನ ನೈಟು ನೆಟ್ಬಿಟ್ಟು ಏನಂದರೆ ಆ ಮಡಕೆ ಇರುತ್ತಲ್ಲ, ಆ ಮಡಕೆನ ಅದ್ರ ಮೇಲೆ ಇಟ್ಟಿರ್ತಾರೆ. ಅದರ ಹಿಂದೆನೇ ತಗೊಂಡು ಬರ್ತಾ ಇದ್ದಾರೆ ನೋಡಿ. ಇದನ್ನ ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ಜನ. ಮಕ್ಕಳನ್ನೆಲ್ಲ ಎತ್ಕೊಂಡು ಹೂನಾರ ಹಾಕೊಂಡು ಇದನ್ನ ನೋಡ್ರೆ ನಾವು ಕೂಡ ಕುಣಿಬೇಕು ಅನ್ಸುತ್ತೆ. ಇಲ್ಲೊಬ್ರು ನೋಡಿ ಅಂದ್ರೆ ಕಾಣಿಕೆ ಉಂಡಿನ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಇದನ್ನ ನೋಡ್ರೆ ಕೂಡ ತುಂಬಾನೇ ಭಯ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಬಿಸಿ ಇರುತ್ತೆ. ಯಾವ ತರ ಹೊತ್ಕೊಂಡಿದ್ದಾರೆ ನೋಡಿ ಅವರು. ಯಪ್ಪ ನಿಜವೂ ದೇವರ ಶಕ್ತಿ ತುಂಬಾನೇ ಅಗಾಧವಾಗಿದೆ ನೋಡಿ. ಅಷ್ಟೊಂದು ಬಿಸಿದ್ರು ಕೂಡ ನೈಟ್ ಎಲ್ಲ ಕಾದಿರುತ್ತೆ ಅದು. ಇದನ್ನ ಈ ತರ ಹೊತ್ಕೊಂಡು ಬರ್ತಾ ಇದ್ದಾರೆ ಇವಾಗ. ದೇವ್ರು ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ದೇವ್ರನ್ನ ಕೇಳ್ತಾ ಇದ್ದಾರೆ. ಛತ್ರಿನೇ ಹಿಡ್ಕೊಂಡಿದ್ದಾರೆ ನೋಡಿ, ಸ್ವಲ್ಪ ನೆರಳಾಗ್ಲಿ ಅಂದ್ಬಿಟ್ಟು. ತುಂಬಾನೇ ಬಿಸಿ ಇದೆ ಅದು. ಸ್ವಲ್ಪ ಹಿಡಿದ್ರೂ ಕೂಡ ನಮಗೆ ಕಷ್ಟ ಆಗ್ಬಿಡುತ್ತೆ ಅಂಥದ್ರಲ್ಲಿ ನೋಡಿ ಯಾವ ಥರ ಹಿಡಿತಾ ಇದ್ದಾರೆ ಅವರು. ಇವಾಗ ಅಗ್ಗಿಷ್ಟಿಗೆ ಅಂತ ಐತಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಕೈ ಮುಕ್ಕೊಂಡು ಪುನಃ ಒಳ್ಳೇದಾಗಲಿ ಅಂದ್ಬಿಟ್ಟು ಇವಾಗ ಮತ್ತೆ ಊರಿಗೆ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯವರು ಚಿಕನ್ ತಗೋಬಾ ಅಂತ ಹೇಳಿದ್ರು ಇವತ್ತು. ಅದಕ್ಕೋಸ್ಕರ ಇವಾಗ ಚಿಕನ್ ಅಂಗಡಿಗೆ ಬಂದಿದ್ದೀನಿ. ನಾನು ತಲಕಾಡಿಗೆ ಬಂದಾಗ ಯಾವಾಗಲೂ ಕೂಡ ರೆಗ್ಯುಲರ್ ಅಂಗಡಿ ಅಂದರೆ ನಾನು ಇಲ್ಲೇ ಬಂದು ಚಿಕನ್ ತಗೊಳ್ಳೋದು. ಇವಾಗ ಚಿಕನ್ ತಗೊಳ್ತಾ ಇದ್ದೀನಿ. ಎಷ್ಟಣ್ಣ ಕೆ ಜಿ? ಹಾಂ, ಏನು 200 ರೂಪಾಯಿ ಆಗ್ಬಿಟ್ಟಿದ್ದ? ಹಾಂ, ಇವರೇ ನಮ್ಮ ಚಿಕನ್ ಅಂಗಡಿಯವರು. ಯಾವಾಗಲೂ ಕೂಡ ನಾನು ಬಂದಾಗ ಇಲ್ಲೇ ತಗೊಳ್ಳೋದು. ಅಣ್ಣವರು ಯಾವಾಗಲೂ ಕೂಡ ಖುಷಿಯಿಂದ ಬನ್ನಿ ಬನ್ನಿ ಅಂದ್ಬಿಟ್ಟು ಕರೀತಾರೆ. ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ ಇವರು. ಇವತ್ತು ಅಣ್ಣವ್ರಿಗೆ ತಲಕಾಡಲ್ಲಿ ಹಬ್ಬ ಇರೋದ್ರಿಂದ ತುಂಬಾ ಬಿಜಿ ಇದ್ದಾರೆ. ತುಂಬ ಕಸ್ಟಮರ್ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಹತ್ರ ಜಾಸ್ತಿ ಮಾತಾಡೋಂಗಿಲ್ಲ ನಾನು. ಪಾಪ ಬಿಸ್ನೆಸ್ ಮಾಡಲಿ ಇವತ್ತು. ನೆಕ್ಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಮಾಂಸ ಗಟ್ಟಿ ಇರುತ್ತೆ. ನಾನಿವಾಗ ತಲಕಾಡಿಂದ ಬಂದೆ. ನಮ್ಮಮ್ಮನ ಅಲ್ಲೆಲ್ಲ ಹುಡುಕ್ತಾ ಇದೆ, ಆದ್ರೆ ನೋಡ್ರೆ ಇವ್ರು ಬಂದು ಇಲ್ಲ ಅವ್ರೆ. ಎಷ್ಟೊತ್ತು ಬಂದ್ಯಾಕ ನೀನು? ಅಲ್ಲೇ ಇರ್ಬೇಕಲ್ಲ, ಅಲ್ಲಿ ಹುಡುಕ್ತಿದ್ನಲ್ಲ ನಿಮ್ಮ ಅವ್ರ ಅನ್ಬಿಟ್ಟು ನಾನು. ಹಾಂ ಹಾಂ, ಏನೋ ಒಳ್ಳೆ ಡ್ರೆಸ್ ಹಾಕ್ಬಿಟ್ಟಿದೆ ಒಟ್ಟಿನಲ್ಲಿ, ಶಿಸ್ತಾಗಿರೋದ. ಹಾಂ ಹಾಂ ಹಾಂ, ಇದೊಂದೇ ನೋಡಿ ನಮ್ಮ ಹತ್ರ ಇರುವಂಥ ಹಸು. ಇದೊಂದು ಹಸು ಇದೆ, ಇದೊಂದು ಕರು, ಮತ್ತೆ ಇದ್ರ ಕರು ಇನ್ನೊಂದಿದೆ ಚಿಕ್ಕದು. ಚಿಕನ್ ತಗೋ ಬಂದಿದ್ದೆಲ್ಲ ಮಾಡಕ್ಕಿಲ್ವ ನೀನು? ಚಿಕನ್ ತಗೋ ಬಾ ಅಂದೆಲ್ಲ. ಮಾಡಮ್ ಸಾಯಂಕಾಲ ಬರ್ತೀನಿ ಮಾಡ್ತೀನಿ. ಅಲ್ಲಿ ಗಂಟೆ ಏನು ಮಾಡೋದು ಚಿಕನ್? ಹಂಗೆ ಹೊಟ್ಟೋಗ್ಬಿಟ್ರೆ ಏನು ಮಾಡಿದೆ ಅದು? ಗಂಟೆ ಮಾಡೋದು ಫ್ರಿಜ್ ಲೀಡು. ಹಾಂ, ಫ್ರಿಜ್ ಲೀಟರ್ ಬಂದಮ್ಮ ತೊಳ್ದಮ್ಮ ಮಾಡ್ತೀನಿ ಬಂದಮ್ಮ. ಹಾಂ, ಇನ್ನೇನು ಈಗ ಮಾಡೋಕ್ಕಾಗದ? ಇದು ಬಿಡೋರು ಯಾರ? ಇದನ್ನ ಮೇವು ಕೂದಾಕ್ಬಿಟ್ಟು ತಗೊಬಂದ್ಬಿಟ್ಟು ಬಾ ಮಾಡೆ, ಚಿಕನ್ ತಿನ್ನಬೇಕು ನಾನು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.